ಶಬರಿಮಲೆಗೆ ಹೋಗುವ ಭಕ್ತಾದಿಗಳಿಗೆ ಕೇರಳ ಸರ್ಕಾರ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದೆ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಬೆನ್ನಲ್ಲೇ ನವೆಂಬರ್ 17ರಿಂದ ಆರಂಭ ಆಗ್ತಾ ಇರುವಂತಹ ಶಬರಿಮಲೆ ಯಾತ್ರೆ ಅಂದ್ರೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಶಬರಿಮಲೆ ಯಾತ್ರೆ. ಹಾಗಾಗಿ ಯಾತ್ರಿಕರಿಗೆ ಕೇರಳ ಸರ್ಕಾರ ಆರೋಗ್ಯ ಮಾರ್ಗದರ್ಶಿಯನ್ನ ಬಿಡುಗಡೆ ಮಾಡಿದೆ. ಯಾತ್ರಿಕರು ನದಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಮೂಗಿಗೆ ನೀರು ತಾಕದಂತೆ ನೋಡಿಕೊಳ್ಳಿ, ಎಚ್ಚರವನ್ನ ವಹಿಸಿ ಅಂತ ಹೇಳಿ ಸೂಚಿಸಿದೆ. ಇದೇ ಸಂದರ್ಭದಲ್ಲಿ ಯಾತ್ರೆಗೆ ಬರುವಾಗ ನಿಮ್ಮೊಂದಿಗೆ ಅಗತ್ಯ ಔಷಧವನ್ನು ತರಬೇಕು. ಯಾತ್ರೆ ಆರಂಭಕ್ಕೂ ಕೆಲ ದಿನಗಳ ಮೊದಲೇ ವಾಕಿಂಗ್ ಅಭ್ಯಾಸವನ್ನ ಮಾಡಿಕೊಳ್ಳಿ ಅಂತ ಕೂಡ ಸಲಹೆ ಕೊಟ್ಟಿದೆ. ಬೆಟ್ಟ ಹತ್ತುವಾಗ ಯಾವುದೇ ಧಾವಂತ ಮಾಡದೆ ನಿಧಾನವಾಗಿ ಹತ್ತಿ. ಆರೋಗ್ಯ ಸಹಾಯ ಬೇಕಿದ್ದಲ್ಲಿ ಅಲ್ಲಿನ ಸಿಬ್ಬಂದಿಯನ್ನ ಕೂಡಲೇ ಸಂಪರ್ಕ ಮಾಡಿ ಅಂತ ಕೂಡ ಹೇಳಿದೆ. ಒಂದು ವೇಳೆ ಹಾವು ಏನಾದರೂ ಕಚ್ಚಿದ್ರೆ ತಕ್ಷಣವೇ ಸಿಬ್ಬಂದಿಯ ಗಮನಕ್ಕೆ ತೆಗೆದುಕೊಂಡು ಬಂದು ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂತ ಕೂಡ ಸೂಚಿಸಿದೆ. ಯಾತ್ರಿಕರಿಗೆ ಬಯಲು ಬಹಿದರ್ಶೆಯನ್ನ ಕೂಡ ನಿಷೇಧ ಕೂಡ ಮಾಡಲಾಗಿದೆ. ಜೊತೆಗೆ ನಿಗದಿತ ಸ್ಥಳಗಳಲ್ಲಿಯೇ ಶೌಚಕರ್ಮ ಮುಗಿಸಿ ಅಗತ್ಯ ಸಾಬೂನಿನಿಂದ ಆಗಾಗ ಕೈಯನ್ನ ತೊಳ್ಕೊಳ್ಬೇಕು ಅಂತ ಕೂಡ ಹೇಳಿದೆ. ಈ ಸಂದರ್ಭದಲ್ಲಿ ಯಾತ್ರಿಕರು ಕೇವಲ ಬಿಸಿ ನೀರನ್ನ ಮಾತ್ರ ಕುಡಿಬೇಕಾಗಿ ಕೂಡ ಹೇಳ್ಕೊಂಡಿದೆ. ಮತ್ತೆ ತುರ್ತು ಪರಿಸ್ಥಿತಿಗೆ ಅಂತ ಹೇಳಿ ಒಂದು ನಂಬರ್ ಅನ್ನ ಕೂಡ ಕೊಟ್ಟಿದೆ. 04735 203232 ಸಂಖ್ಯೆಗೆ ಕರೆ ಮಾಡಬಹುದು ಅಂತ ಕೂಡ ತಿಳಿಸಿದೆ.